ಜಾಗತಿಕ ವಿಶ್ವಮಾನ್ಯ ಮಹಾನ್ ಕಲ್ಪನೆಯನ್ನ ಒಂದು ವ್ಯಾಖ್ಯಾನ ರೂಪವಾಗಿ ನೋಡೋದಾದ್ರೆ ಅದು ಕಾಣುವ ಒಂದೊಂದು ದಿವ್ಯ ರೂಪನೇ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಅಂತ ಹೇಳೋದಕ್ಕೆ ನಮಗೆ ಅಭಿಮಾನ ಗೌರವ ಆಗ್ತದೆ. ವಿದ್ಯಾರ್ಥಿಗಳೇ ದೇವರು, ಸೇವೆಯೇ ಧರ್ಮ ಎಂದು ಭಾವಿಸಿರುವಂತಹ ಅನೇಕ ಪ್ರವಾದಿಗಳ, ಮಾನವತಾವಾದಿಗಳ ವಿಶ್ವರೂಪ ಬುದ್ಧನ ದಯೆ, ಮಾವೀರನ ಅಹಿಂಸೆ, ಹಾಗೆ ಬಸವಣ್ಣನವರ ಕಾಯಕ, ಜಾಗತಿಕ ಮಹಾತ್ಮರ ಸೇವಾ ಕೈಂಕರ್ಯ, ವಿವೇಕಾನಂದರ ರಾಷ್ಟ್ರದೃಷ್ಟಿ ಎಲ್ಲವನ್ನ ಒಳಗೊಂಡಿರುವಂತಹ ಮಾನವತಾವಾದಿಗಳು ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎನ್ನುವಂತಹ ದಿವ್ಯ ಮಹಾ ಮಂತ್ರಕ್ಕೆ ಮಣಿಮುಕ್ತ ಸೂತ್ರವಾಗಿ ಬದುಕಿರುವಂತಹ ಶಿವಕುಮಾರ ಮಹಾಸ್ವಾಮೀಜಿಯವರ ಕಾಯಕ, ದಾಸೋಹ, ಸೇವೆ, ಸಮಾನತೆ, ಭಾವೈಕ್ಯತೆ ನಮ್ಮೆಲ್ಲರ ಜೀವನದ ಮಂತ್ರವಾಗಲಿ, ಬದುಕಿನ ಸೂತ್ರವಾಗಲಿ, ಆ ನೆನಹು ನಮ್ಮೆಲ್ಲರ ಬದುಕಿಗೆ ಆಧಾರವಾಗಲಿ ಅಂತ ಹೇಳ್ತಾ ಈ ಸಂಸ್ಮರಣೆಯಲ್ಲಿ ಪಾಲ್ಗೊಂಡ ಸಮಸ್ತ ಹಿರಿಯರಿಗೆ, ಎಲ್ಲ ಸೇವಾಜೀವಿಗಳಿಗೆ, ಈ ಸಂಘಟಕರಿಗೆ ತಮಗೆಲ್ಲ ಶುಭವನ್ನ, ಮಂಗಲವನ್ನ, ಯಶವನ್ನ ಕೋರಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಇವತ್ತು ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಭೂಲೋಕದಲ್ಲಿ ತಮ್ಮ 112 ವರ್ಷಗಳ ಪ್ರಯಾಣವನ್ನು ಪೂರ್ತಿಗೊಳಿಸಿ ಪರಮಾತ್ಮನಲ್ಲಿ ಲೀನವಾದಂಥ ದಿನ. ಪೂಜ್ಯ ಸ್ವಾಮೀಜಿಯವರು ಬಸವಣ್ಣನವರ ವಿಚಾರಗಳನ್ನು ಬರೀ ಜನರಿಗೆ ಹೇಳಲಿಲ್ಲ, ಅವರು ಪೂರ್ತಿಯಾಗಿ ಕಾರ್ಯಾಚರಣೆಗೆ ತಂದು ಅದರ ಪ್ರಕಾರ ನಡೆದು ತೋರಿಸಿದರು. ಅವರು ಸನ್ಯಾಸ ಸ್ವೀಕಾರ ಮಾಡಿದ 1930ರಿಂದ ಅವರು ಐಕ್ಯರಾಗಿರ್ತಕ್ಕಂಥ 2019ರವರೆಗೆ 89 ವರ್ಷಗಳ ಕಾಲ ಜಾತಿ, ಮತ ಭೇದ ಯಾವುದೇ ಇಲ್ಲದೆ, ಭಾಷೆ ಭೇದ ಇಲ್ಲದೆ ಸಮಾಜದಲ್ಲಿ ಎಲ್ಲ ನಿರ್ಗತಿಕರು, ಬಡವರು, ಅಸಹಾಯಕರಿಗೆ ತಮ್ಮವರು ಅಂತ ತಿಳ್ಕೊಂಡು ಅವರ ಮಕ್ಕಳಿಗೆ ಆಶ್ರಯ, ಆಹಾರ, ವಿದ್ಯಾಭ್ಯಾಸ, ಅದಕ್ಕಿಂತ ಹೆಚ್ಚಿಗೆ ಸಂಸ್ಕಾರವನ್ನು ಕೊಟ್ಟು ಕೋಟ್ಯಾಂತರ ಮನೆಗಳನ್ನು, ಕೋಟ್ಯಾಂತರ ಮನಗಳನ್ನು ಬೆಳಗಿದ ಕೀರ್ತಿ ಅವರದು. ಅವರ ಹೆಸರು ಸೂರ್ಯಚಂದ್ರರವರೆಗೆ ಅಜರಾಮರವಾಗಿರ್ತದೆ. ಅವರು ನಮ್ಮ ಕಾಲದ ಬಸವಣ್ಣವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ನೆಲೆಗೊಳ್ಳಬೇಕಾದ್ರೆ ಶ್ರೀಗಳವರ ಆಚಾರ ವಿಚಾರಗಳನ್ನು ನಾವು ತಿಳ್ಕೊಂಡು ಆಚರಣೆಗೆ ತರಬೇಕಾಗತ್ತೆ. ಸಮಾಜದಲ್ಲಿ ಎಲ್ಲರನ್ನೂ ನಮ್ಮವರು ಅಂತ ತಿಳ್ಕೊಂಡು ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗಬೇಕಾಗಿದೆ. ಆ ಕಾರ್ಯವನ್ನು ನಾವು ಮಾಡಿದರೆ ಅವರಿಗೆ ನಿಜವಾದ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸಿದಂಗೆ ಆಗುತ್ತೆ. ಆ ರೀತಿ ನಾವೆಲ್ಲ ಮಾಡೋಣ. ಶ್ರೀಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಈ ದೇಶದಲ್ಲಿ, ಈ ನಾಡಿನಲ್ಲಿ ಬಸವಣ್ಣವರು ಹೇಳಿದಂತೆ ನಡೆದಂಥ, ಅವರ ನುಡಿಯಂತೆ ನಡೆದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಬುದ್ಧಿಯವರು, ಶಿವಕುಮಾರ ಸ್ವಾಮೀಜಿಯವರು. ಅವರ ದರ್ಶನ ಭಾಗ್ಯವನ್ನು ಮಾಡೋದೇ ನಮಗೆ ಪುಣ್ಯ. ಇತ್ತೀಚಿನ ದಿನಗಳಲ್ಲಿ ಕಾವಿ ವಸ್ತ್ರ ಅನ್ನೋದು ಯಾವ ರೀತಿ ಖಾದಿ ಕೊಳಕಾಗಿದೆಯೋ, ಯಾವ ರೀತಿ ಕಾಕಿ ಕೊಳಕಾಗಿದೆಯೋ ಆ ರೀತಿ ಕೊಳಕಾಗಿದೆ. ಆದರೆ ತನ್ನ ಅಸ್ತಿತ್ವದಲ್ಲಿ, ತನ್ನ ಬದುಕಿನಲ್ಲಿ ಸೇವೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದನ್ನೂ ಬಯಸದೇ ಇರುವಂಥ ಒಬ್ಬ ವ್ಯಕ್ತಿ ಇದ್ದರು ಅಂತ ಹೇಳಿದರೆ, ಒಂದು ಶಕ್ತಿ ಇದ್ದರು ಅಂತ ಹೇಳಿದರೆ ಅದು ಶಿವಕುಮಾರ ಸ್ವಾಮೀಜಿಯವರು. ಅವರು ನಮಗೆ ವ್ಯಕ್ತಿ ಅಥವಾ ಶಕ್ತಿ ಆಗಿರಲಿಲ್ಲ, ನಮಗೆ ನಡೆದಾಡುವ ದೈವೇನವರು, ನಡೆದಾಡುವ ದೇವರೇ ನಮಗವರು. ಯಾಕೆಂದರೆ ಇವತ್ತು ಯಾವುದೋ ಅಂದರೆ ಅವರಿಂದ ಕಲಿತು ಬಂದಿರುವ ಅದೆಷ್ಟೋ ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರೆ. ಆದರೆ ಅವರಿಗೆ ಎಂತೆಂಥದೋ ಒಂದು ಅವಕಾಶಗಳಿತ್ತು ಅವರ ಒಂದು ಇದಕ್ಕೆ, ಅದನ್ನು ಯಾವುದನ್ನೂ ಮಾಡ್ದೇ ಅವರು ಈ ನಾಡಿನ ಸೇವೆಗಾಗಿ ನಿಷ್ಕಲ್ಮಶವಾಗಿ ಶ್ರದ್ಧಾ ಭಕ್ತಿಯಿಂದ ಏನು ಬಸವಣ್ಣರ ಆ ಒಂದು ಇದನ್ನು ಪಾಲನೆ ಮಾಡಿದವರು ಅಂತ ಹೇಳಿದರೆ ಅದು ಸಿದ್ಧಗಂಗಾ ಸ್ವಾಮೀಜಿಗಳು. ಅವರ ಈ ಒಂದು ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಅವರಂತೆ ಅವ್ರು ಹೋಗಿದ್ದ ದಾರಿಯಲ್ಲಿ ಪೂರ್ತಿ ಹೋಗೋದು ನಾವು ಈಗ ಕಷ್ಟ. ಯಾಕಂದರೆ ಇದು ಸಂಪೂರ್ಣ ಕಲಿಯುಗ ಆವರಿಸ್ಕೊಬಿಟ್ಟಿದೆ. ಇದು ಇನ್ನು ಆಗಬೇಕಂದ್ರೆ ಇನ್ನು ಕಲ್ಕಿ ಅವತಾರನೋ ಇನ್ನೊಂದು ಮುಂದಿನ ಅವತಾರ ಏನಾದರೂ ಬರಬೇಕಾಗ್ತದೆ. ಆದರೆ ಅವರ ಒಂದು ನೆರಳು ಸಾಗಿದ ದಾರಿಯಲ್ಲಾದರೂ ನಾವು ಹೋಗುವಂಥ ಪ್ರಯತ್ನವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ನಾನಂತೂ ಮಾಡ್ತೇನೆ, ಹಾಗೆ ಎಲ್ಲರೂ ಮಾಡಲಿ ಅನ್ನೋದು ನಮ್ಮ ಆಸೆ.
ಶುಭವಾಗಲಿ. ಈ ಕಾರ್ಯಕ್ರಮ ನೆರವೇರಿಸಿದಂಥ ಪಾಲನೇತ್ರವರಾಗಿರ್ಬೋದು, ನಮ್ಮ ವೆಂಕಟೇಶ್ ಗೌಡರಾಗಿರ್ಬೋದು, ಅಥವಾ ನನ್ನ ಎಲ್ಲ ಸ್ನೇಹಿತರು, ಎಲ್ಲರೂ ನನ್ನ ಸ್ನೇಹಿತರೇ ಇರೋದು. ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಮತ್ತು ನಾವೆಲ್ಲರೂ ಕೂಡ ಈ ತಾಯಿಯ ಏನು ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳಿದ್ದಾರೆ, ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ, ಮಾಡೋಣ ಅಂತೇಳ್ಬಿಟ್ಟು ಹೇಳಿ, ಈಗ ಸ್ವಲ್ಪ ಆದಷ್ಟು ಭ್ರಷ್ಟಾಚಾರಗಳು ಇದೆಲ್ಲ ಕಡಿಮೆ ಆಗಲಿ. ಅವ್ರ ಹೆಸರು ಹೇಳಿಕೊಂಡು ಬದುಕ್ತಾರೆ ಈ ಕಾಲದಲ್ಲಿ, ಅಂಥದ್ರಲ್ಲಿ ಆದಷ್ಟು ಸ್ವಲ್ಪ ಕಡಿಮೆ ಆಗಲಿ. ಈಗಂತೂ ಪೂರ್ತಿ ಕಡಿಮೆ ಆಗಿದೆ ಅಂತ ಹೇಳಿದರೆ ಅದು ಬೂಟಾಟಿಕೆ ಆಗ್ಬೋದೇನೋ ಗೊತ್ತಿಲ್ಲ, ಸ್ವಲ್ಪ ಮಟ್ಟಿಗಾರು ಬದಲಾಗಲಿ ಅನ್ನೋದು ನಮ್ಮ ಆಸೆ. ಮತ್ತು ಇನ್ನು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಆ ವಿದ್ಯಾರ್ಥಿಗಳು ಅಷ್ಟೇ ದಯವಿಟ್ಟು ಯಾವುದೇ ಆಶಾ ಆಕಾಂಕ್ಷೆಗಳಿಗೆ ಒಳಗಾಗದೇ ನೆಮ್ಮದಿಯನ್ನು ಹುಡುಕಿ ನೆಮ್ಮದಿಯಿಂದ ಬಾಳಿ. ಥ್ಯಾಂಕ್ ಯು.